ಸರ್, ಹೊಸಕೋಟೆ ತಾಲೂಕು ದೇವಶೆಟ್ಟಹಳ್ಳಿ ಗ್ರಾಮ, ಸರ್ವೆ ನಂಬರ್ 1. ಈ ಜಮೀನಲ್ಲಿ 7 ಎಕರೆ ಚಿಲ್ಲರೆ ಜಮೀನಿದೆ. ಇಲ್ಲಿ ಈ ಸರ್ವೆ ನಂಬರಲ್ಲಿ ಅದರಲ್ಲಿ ಕೆಲವ್ರು ಏನು ಮಾಡ್ತಾರೆ, 3 ಎಕರೆ 4 ಎಕರೆ ಜಮೀನು, ಒಬ್ಬರು 3 ಎಕರೆ, ಇನ್ನೊಬ್ರು 2.5 ಎಕರೆ ಈ ಥರ ಜಮೀನು ಮಂಜೂರು ಮಾಡಿಸ್ಕೊಂಡು ಒಂದೊಂದು ದಿನದಲ್ಲಿ ಮಂಜೂರು ಮಾಡಿಸ್ಕೊಂಡಿರೋದು. ಈ ಥರ ಮಂಜೂರು ಮಾಡಿಸ್ಕೊಂಡು ಅವ್ರವ್ರು ಬೆಳೆ ಬೆಳ್ಕೊಂಡಿದ್ದಾರೆ. ಆದರೆ ನಿಯತ್ತಾಗಿ ಪಾಪ ಇಲ್ಲಿರೋಂಥದ್ದು ನಮ್ಮ ಮಾದಿಗ ಸಮುದಾಯದ ಒಂದೇ ಮನೆ ಈ ಗ್ರಾಮದಲ್ಲಿರೋಂಥದ್ದು. ಈ ಗ್ರಾಮದಲ್ಲಿ ಇವ್ರಿಗೆ ಪಾಪ ಅವತ್ತಿಂದ ಬೆಳೆ ಬೆಳೀತಾ ಇರೋದಕ್ಕೆ ಸಂಬಂಧಪಟ್ಟಂಗೆ ಲೀಗಲಾಗಿ ಜಮೀನು ಮಂಜೂರಾಗಿದೆ. ಸಾಗುವಳಿ ಚೀಟಿಯಿಂದ ಇಟ್ಕೊಂಡು ಪ್ರತಿಯೊಂದು ಎಲ್ಲ ಪಾಣಿ ಮುಟೇಷನ್ಗಳಿಂದ ಇಟ್ಕೊಂಡು ಪ್ರತಿಯೊಂದು ದಾಖಲೆಗಳು ಪಾಪ ಇವ್ರ ಹೆಸರಲ್ಲಿ ಬರ್ತಾಯಿದೆ. ಆದರೆ ಇವರು ಇರೋ ಅಂಥ ಜಮೀನಲ್ಲಿ ಅಂದರೆ ಇವರು ಇರೋ ಅಂಥದ್ದೇ ಏನು ಮೆನ್ಷನ್ ಮಾಡಿಲ್ಲ. ಆದರೆ ಹಾಂ, ಓಕೆ, ಈ ಜಮೀನನ್ನು 1 ಎಕರೆ ಚಿಲ್ಲರೆ ಅಷ್ಟು ಆಶ್ರಯ ಯೋಜನೆಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನಾವು ಹೇಳೋಂಥದ್ದೇನೆಂದರೆ, ನಮ್ಮ ಸಮುದಾಯದ ಜನ ಇಲ್ಲಿ 1 ಎಕರೆ 30 ಗುಂಟೆಯಲ್ಲಿ ಇದ್ದಾರೆ ಪೊಸಿಷನಲ್ಲಿ, ಮತ್ತು ಬೆಳೆ ಬೆಳೀತಾ ಇದ್ದಾರೆ. ಸಾಗುವಳಿ ಚೀಟಿ ಇದೆ, ಡಾಕ್ಯುಮೆಂಟ್ ಎಲ್ಲ ಪ್ರತಿಯೊಂದು ಇವ್ರ ಹೆಸರಲ್ಲೇ ಇದೆ. ಆದರೆ ಈ 1 ಎಕರೆ 30 ಗುಂಟೆ ಬಿಟ್ಬಿಟ್ಟು ಉಳಿದಿದ್ದು ಏನು 5 ಎಕರೆ ಚಿಲ್ಲರೆ ಐತೋ ಅಷ್ಟಕ್ಕೂ ಬೇಕಾದರೆ ಆಶ್ರಯ ಯೋಜನೆಯೇ ಮಾಡಿರಿ. ಬೇರೆಯವ್ರಿಗೆ ಬೇರೆ ಕಡೆ ಜಮೀನುಗಳು ಮಂಜೂರಾಗೈತೆ, ಬೇರೆ ಕಡೆ ಜಮೀನುಗಳು ಇಟ್ಕೊಂಡಿದ್ದಾರೆ. ಇನ್ನೇನು ಮಂಜೂರಾಗಿರೋ ಜಮೀನಲ್ಲಿ ಬೆಳೆ ಬೆಳೀತಾ ಇರೋದಲ್ಲ, ಅವರೇನೋ ಬಿಸ್ನೆಸ್ಗಳು ಮಾಡ್ತಾರೆ, ಉದ್ಯಮಗಳು ಮಾಡ್ಕೊಂಡಿದ್ದಾರೆ. ಅಂಥವ್ರ ಜಮೀನುಗಳು ಬೇಕಾದರೆ ನೀವು ತಗೊಂಡು 5 ಎಕರೆನಲ್ಲೂ ಕೂಡ ಆಶ್ರಯ ಯೋಜನೆಯನ್ನು ಮಾಡಿ 5 ಎಕರೆನಲ್ಲೂ ಕೂಡ ಜನಗಳಿಗೆ ಮೀಸಲಿಡೋ ಅಂಥ ಕೆಲಸ ನೀವು ಮಾಡಿರಿ. ಆದರೆ ಬಡವರು, ತೀರಾ ಅತಿ ಬಡವರು ಮತ್ತು ಜಮೀನೇ ಇಲ್ದಿರ ಇಂಥವರು, ದಿಕ್ಕೇ ಇಲ್ದಿರ ಇರೋಂಥ ಒಂದು ಕುಟುಂಬ ಇಲ್ಲಿದೆ ಅಂತೇಳ್ಬಿಟ್ಟು ಅವ್ರ ಮೇಲೆ ನೀವು ಒತ್ತಡ ಹಾಕಿ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಬಾರ್ದು ಅಂತೇಳ್ಬಿಟ್ಟು ತಾಲೂಕು ಆಡಳಿತಕ್ಕೆ ಈ ಮೂಲಕ ಮನವಿ ಮಾಡಿದ್ವಿ. 1 ವರ್ಷಕ್ಕೆ ಮೊದಲೇ ಇಲ್ಲಿ ಇವರು ಮನೆಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಆಶ್ರಯ ಯೋಜನೆ ಮಾಡಬೇಕು ಅಂತೇಳ್ಬಿಟ್ಟು ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಟಿಲ್ಲ, ಅವತ್ತಿಂದ ಕಾಪಾಡ್ಕೊಂಬರ್ತಾಯಿದ್ದೀವಿ. ನಮ್ಮ ಉಸಿರಿರೋ ತನಕ ಇವ್ರ ಮನೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇನ್ನೇನು ಅತಿ ಶೀಘ್ರದಲ್ಲಿ ಇವ್ರ ಹೆಸ್ರಿಗೂ ಹೊಸ ಪಾಣಿ ಬರ್ತಾಯಿದೆ, ಅದು ಕೂಡ ಎಲ್ಲ ಥರ ಇದು ಮಾಡಿದ್ದಾರೆ. ಎಲ್ಲ ಫೈಲೆಲ್ಲ ಮೂವ್ ಆಗಿದೆ. ಮತ್ತು SC/ST ಆಯೋಗದಿಂದ ಕೂಡ ಸೂಚನೆ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಸರ್ವೆ ನಂಬರ್ 1 ದೇವಶೆಟ್ಟಹಳ್ಳಿ ಗ್ರಾಮ. ನಾವು ದಲಿತರು ಸುಮಾರು 70 ವರ್ಷದಿಂದ ನಾವು ಪೊಸಿಷನಲ್ಲಿ ಇರ್ತೀವಿ. ಊರು ಗ್ರಾಮಸ್ಥರು ಸೇರಿ ನಮ್ಮ ಜಮೀನು ಮೇಲೆ ಸರ್ವೆ ನಂಬರ್ 1ರಲ್ಲಿ 13 ಎಕರೆ ಸರ್ಕಾರಿ ಜಾಗ ಇದೆ. 13 ಎಕರೆ ಸರ್ಕಾರಿ ಜಾಗದಲ್ಲಿ 1 ಎಕರೆ 10 ಗುಂಟೆ ನಮ್ಮದು ನಿವೇಶನ ಮಾಡ್ಬೇಕಂತ ಹೇಳ್ಬಿಟ್ಟು ಪಾಣಿ ಕೊಳಿಸಿರ್ತಾರೆ. ಅದನ್ನ ಸಂದೇಶನವ್ರು ಕೋಲಾರ ASSK ಅಂತ ಸಂಘಟನೆದವ್ರು ಸಂದೇಶನವ್ರು ಬಂದು ಕೋಲಾರಿಂದ ನಮ್ಮ ಜಮೀನು ಉಳಿಸ್ಕೊಡೋಕ್ಕೆ ಇದು ಮಾಡಿದ್ದಾರೆ. ಇದ್ರ ಮುಖಾಂತರ ಹೊಸಕೋಟೆ ತಾಲೂಕಿನ ಅಧ್ಯಕ್ಷರು ನಾರಾಯಣಸ್ವಾಮಿ ಅಂತ, ಮತ್ತು ಕಾರ್ಯದರ್ಶಿ ರಾಮು ಅಂತ ಹೇಳ್ಬಿಟ್ಟು, ಆಮೇಲೆ ಪ್ರಕಾಶ್, ನಾಗರಾಜು, ಸುರೇಶ್ ಅಂತ ಹೇಳ್ಬಿಟ್ಟು ಇಷ್ಟು ಜನ ಬಂದು ನಮಗೆ ಹೋರಾಟ ಮಾಡಿ ನಮಗೆ ಈ ಜಮೀನು ಉಳಿಸ್ಕೊಡೋಕ್ಕೆ ಇದು ಮಾಡಿದ್ದಾರೆ ಸರ್. ನಮ್ಮದು ದೊಡ್ಡ ಕುಟುಂಬ, 2 ಕುಟುಂಬ ಇದೆ ನಮ್ಮದು, 4 ಕುಟುಂಬ ಇಲ್ಲ ಸರ್. ಇದು ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಜಾಗ ಆಸ್ತಿ ಪಾಸ್ತಿ ಏನಿಲ್ಲ. ಇದೊಂದೇ, ಇದು ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಇಲ್ಲ. 1 ಎಕರೆ 10 ಗುಂಟೆ ನಿವೇಶನ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ ಸರ್. ನಿವೇಶನ ಮಾಡ್ಬೇಕಂತ ಹೇಳ್ಬಿಟ್ಟು ಪಾಣಿ ಕುಳಿಸಿದ್ದಾರೆ. ಅದನ್ನ AC/DC ಹಾಕಿದ್ರೂ ಅದು ವಜಾ ಮಾಡಿಲ್ಲ, ಏನಿಲ್ಲ. ತಾಲೂಕು ಆಫೀಸ್ಗೆ ಹೋದರೆ ರೆಸೇಬಲ್ ಇಲ್ಲ, ಯಾರೂ ನಮಗೇನು ಕೆಲಸಗಳು ಮಾಡಿಕೊಡ್ತಾ ಇಲ್ಲ. ಸಂದೇಶನವ್ರು ಬಂದು ಇವತ್ತು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್, ಆಮೇಲೆ ನಮ್ಮೆಲ್ಲ ಗಲಾಟೆಗಳು ಮಾಡಿ KCFR ಎಲ್ಲ ಮಾಡಿಸಿದ್ಮೇಲೆ ಸಂದೇಶನವ್ರು ಬಂದುಬಿಟ್ಟು ಬಿಡಿಸ್ಕೊಟ್ಟಿದ್ದಾರೆ. ನಾವು ಏನಕ್ಕಾದ್ರೂ ಮುಂದೆ ಹೋದ್ರೂ ನಮ್ಮನ್ನು ಮುಂದೆ ಬಿಡಲ್ಲ, ಅಲ್ಲಲ್ಲೇ ಅಡ್ಡ ಹಾಕ್ತಾರೆ. DC ಆಫೀಸ್ವರೆಗೂ ಪೇಪರ್ ಹೋದ್ರೂ ಅದನ್ನೇ ಅಡ್ಡ ಮಾಡಿ ರಿಟರ್ನ್ ಕಳಿಸ್ಬಿಟ್ಟಿದ್ದಾರೆ. ಎಲ್ಲ ಕ್ಯಾನ್ಸಲ್ ಮಾಡಿ ಕಳಿಸ್ಬಿಡ್ತಾರೆ. ಅದೊಂದು ಊರಲ್ಲಿ ನಮ್ಗೆ ಸಪೋರ್ಟ್ ಅನ್ನೋದು ಯಾವುದೂ ಇಲ್ಲ, ಯಾವ ರಾಜಕೀಯದಿಂದನೂ ಸಪೋರ್ಟ್ ಇಲ್ಲ. ಏನೇ ಹೋದ್ರೂ ಏನೂ ಮಾಡೋಕ್ಕೆ ಬಿಡಲ್ಲ. ಈ ಥರ ಮಾಡಿಕೊಂಡು ನಮ್ಮನ್ನು ಅಡ್ಡ ಹಾಕ್ಕೊಂಡು ನೀವು ಬೆಳೆಯೋದೇ ಬೇಡ ಅಂತ ಆ ಥರ.